ನಮಸ್ಕಾರ, ನನ್ನ ಹೆಸರು ಸ್ಫೂರ್ತಿ ಅಂತ. ಇವತ್ತು ನನ್ನ ತಂದೆಯವರು ಪ್ರಸನ್ನ ಕುಮಾರ್, BG ಭೂ ಪ್ರಸನ್ನ ಕುಮಾರ್ ಅವರ 64 ವರ್ಷಗಳು ತುಂಬಿ 65ನೇ ವರ್ಷದ ಹುಟ್ಟುಹಬ್ಬ ಎಂದು ಆಚರಿಸ್ತಾ ಇದ್ದೀವಿ. ಸೊ ನಾವಿದನ್ನು ಆಚರಿಸೋಕ್ಕೆ ಇಲ್ಲಿ ಅನಿಲ್ ಸರ್ ಅವರ ಶಾಪಿಗೆ ಬಂದಿದ್ದೀವಿ. ಅವರು ಇಲ್ಲಿವರೆಗೂ ಸತತವಾಗಿ 456 ಬರ್ತ್ಡೇಗಳನ್ನ ಕಂಪ್ಲೀಟ್ ಮಾಡಿ ಇದು 457ನೇ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ತಂದೆ ಬಗ್ಗೆ ಒಂದೆರಡು ಮಾತು ಹೇಳಬೇಕಂದ್ರೆ, ಎಲ್ಲರ ತಂದೆನೂ ಅವ್ರಿಗೆ ಹೀರೋನೇ. ಸೊ ನಮ್ಮ ತಂದೆನೂ ನಮಗೆ ಹಾಗೆ ಹೀರೋ. ಸೊ ಅಪ್ಪ ಹಾಕಿದ ಆಲದ ಮರದಲ್ಲಿ ನಾವೆಲ್ಲ ಬೆಳೆದ ಹಾಗೆ ಇಲ್ಲಿವರೆಗೂ ಕಷ್ಟಪಟ್ಟು ಬೆಳ್ಕೊಂಡು ಬಂದಿದ್ದೀವಿ. ಅವ್ರು ಪಟ್ಟಿರೋ ಕಷ್ಟ ನಾವೆಲ್ಲ ಇಲ್ಲಿವರೆಗೂ ನೋಡಿದ್ದೀವಿ. ನಾವು ಇವತ್ತು ಏನೇ ಇದ್ರು ಅದು ಅವರಿಂದ. ಸೊ ಅದು ಚಿಕ್ಕ ವರ್ಡ್ ಥ್ಯಾಂಕ್ಸ್ ಅದೆಲ್ಲ ಹೇಳೋಕ್ಕಾಗಲ್ಲ. ಅವ್ರಿಗೆ ಆಶೀರ್ವಾದ, ಆರೋಗ್ಯ ಎಲ್ಲ ಇದ್ದು ಚೆನ್ನಾಗಿ ನಾವೆಲ್ಲ ಇನ್ನೂ ಸಕ್ಸಸ್ಫುಲ್ ಆಗೋದನ್ನ ನೋಡಿ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಅನಿಲ್ ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಮಗೆ ಅವರು ಸತತವಾಗಿ ಒಂದು 25 ವರ್ಷಗಳಿಂದ ನಾವು ಅವ್ರನ್ನ ನೋಡಿದ್ದೀವಿ, ನಮಗೆ ಅವ್ರಿಗೆ ಗೊತ್ತು. ಸೊ ಅವ್ರು ಆ್ಯಕ್ಚುಲಿ ಈ ಬರ್ಡೇ ಮಾಡ್ತಿರೋ ಮೇನ್ ಉದ್ದೇಶ ಬಂದ್ಬಿಟ್ಟು, ನಾನು ಕೇಳಿದೆ ಈಗ ಜಸ್ಟ್ ತಾನೇ ಅವ್ರಿಗೆ, ಅವ್ರು ಹೇಳ್ತಾ ಇದ್ರು ಎಲ್ಲರೂ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಬರ್ಡೇ ಬಗ್ಗೆ, ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ, ಸೊ ವಿಶ್ ಮಾಡ್ತೀವಿ. ಬಟ್ ಈಗ ಬಂದಿರೋ ಸೋಷಿಯಲ್ ಮೀಡಿಯಾದಲ್ಲಿ ಮನುಷ್ಯರು ಒಬ್ರನ್ನೊಬ್ಬರನ್ನ ಮೀಟ್ ಆಗೋದೇ ಕಮ್ಮಿ ಆಗಿಬಿಟ್ಟಿದೆ. ಆ ರಿಯಾಲಿಟಿ, ಆ ಒಬ್ರನ್ನೊಬ್ರು ಮಾತಾಡಿ ಆ ಶೇಕ್ ಹ್ಯಾಂಡ್ ಕೊಡೋ ಸ್ಪರ್ಶ ಆಗಲಿ, ಆ ನಗು ಮುಖ ಆಗಲಿ, ಅದೆಲ್ಲ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಅಂತ ನಂಗೆ ಅನಿಸ್ತಾ ಇದೆ. ಸೊ ಅವ್ರ ಈ ಉದ್ದೇಶ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್ ಇದು ಮಾಡ್ತಾ ಇರೋದಕ್ಕೆ. ಸೊ ಇದು ಸ್ವಾರ್ಥ ಬಿಟ್ಟು ಈಗಿನ ಕಾಲದಲ್ಲಿ ಈಗೆಲ್ಲ ಮಾಡೋದು ತುಂಬಾ ಕಮ್ಮಿ. ನಂಗೆ ತುಂಬಾ ಖುಷಿ ಇದೆ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ ಅಂತ ಕೇಳ್ಕೊಳ್ತಾ, ಸೊ ಈಗ ನಮ್ಮ ತಂದೆಯವ್ರ ಬರ್ಡೇನ ಆಚರಿಸೋಣ.